ಯುವಕರು ಧೈರ್ಯ ತೆಗೆದುಕೊಂಡು ಮುನ್ನಡೆ ಇಡಬೇಕು. ಈ ಪೈಪೋಟಿ ಯುಗದಲ್ಲಿ ಯುಆರ್ ಪ್ರಾಪರ್ಟೀಸ್ ಬೆಳೆದು ನಿಂತ ಎತ್ತರ ಅಪೂರ್ವವಾದದ್ದು ಎಂದು ಮಾಜಿ ಕಾನೂನು ಸಚಿವರಾದ ಮಾಧುಸ್ವಾಮಿಯವರು ಹೇಳಿದರು. ಯುಆರ್ ಪ್ರಾಪರ್ಟೀಸ್ ಪುತ್ತೂರು ಮತ್ತು ಶ್ರೀ ನಾಗರಕ್ತೇಶ್ವರಿ ಪ್ರತಿಷ್ಠಾನ ಬೆದ್ರಾಳೆದರ ವತಿಯಿಂದ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆ ಸಮಾರಂಭದಲ್ಲಿ ಅವರು ಶ್ರೀ ಹೈಟ್ಸ್ ಅನಾವರಣಗೈದು ಮಾತನಾಡಿದರು. ಸಾಧನೆ ಮಾಡಲು ಗುರಿ ಇರಬೇಕು, ಗುರಿ ತಲುಪಲು ಪರಿಶ್ರಮ ಇರಬೇಕು. ಈ ಎಲ್ಲದರ ನಡುವೆ ಸಾಧನೆ ಹೇಗೆ ಮಾಡಿದ್ದೀರಿ ಎನ್ನುವುದು ಬಹಳ ಮುಖ್ಯದ ಸಂಗತಿ ಎಂದು ಹೇಳಿದರು. ಇದೊಂದು ಆಕಸ್ಮಿಕ, ನನಗೆ ಗೊತ್ತಿಲ್ಲ ಯಾಕೋ ಏನೋ, ನಾನು ಮಂತ್ರಿ ಆಗಿದ್ದಾಗ ಅನೇಕ ಸಲ ಉಜ್ವಲ್ ನನಗೆ ಫೋನ್ ಮಾಡ್ತಾ ಇರೋರು, ನೀವು ಭಾಳ ಚೆನ್ನಾಗಿ ಮಾತಾಡ್ತೀರಿ, ನೀವು ಹಾಗೆ ಹೀಗೆ, ನೀವೊಂದು ಸಲ ನಮ್ಮ ಊರಿಗೆ ಬರಬೇಕು, ಒಂದು ಕಾರ್ಯಕ್ರಮದಲ್ಲಿ ಇರಬೇಕು ಅಂತೇಳಿ ವಾಯಿಸ್ತಾ ಇರೋರು. ನಾನು ಎಲ್ಲಿ ಬಯಲುಸೀಮೆ, ಎಲ್ಲಿ ಪುತ್ತೂರಪ್ಪ, ನನಗೇನು ಸಂಬಂಧ. ಆದರೆ ನೀವು ಇಟ್ಟಿರೋ ಅಭಿಮಾನಕ್ಕೆ ನಾನು ಭಾಳ ಆಭಾರಿ ಅಂತೇಳಿ ಹೇಳ್ಕೊಂಡೇ ಬರ್ತಾ ಇದ್ದೆ. ಆಮೇಲೆ ಆಕಸ್ಮಿಕವಾಗಿ ಅವರ ಪರಿಚಯ ನನಗೆ ನಿಕಟ ಆಯಿತು. ಯಾಕೋ ಅವರೇ ಅದರಲ್ಲಿ ಸಂಪದರಾಗಲಿಲ್ಲ. ಮಡಿಕೇರಿನಲ್ಲಿ ಒಂದು ಪ್ರಾಪರ್ಟಿ ಡೆವಲಪ್ ಮಾಡಬೇಕಂತ ಮಾಡಿದ್ದೇನೆ, ನೀವು ಅಲ್ಲಿಗೆ ಬರೋಕ್ಕಾಗತ್ತಾ ಅಂತ ಕೇಳಿದ್ರು ನನ್ನ. ಬರ್ತೀನಪ್ಪ, ಅಲ್ಲೇ ಪಕ್ಕ ನನಗೂ ಸ್ವಲ್ಪ ಜಮೀನಿದೆ, ತೋಟ, ಬಂದಾಗ ನಿಮ್ಮ ಪ್ರಾಪರ್ಟಿಗೆ ಖಂಡಿತ ಬರ್ತೀನಿ ಅಂದೆ. ಅದಾಗಲಿಲ್ಲ. ಆಮೇಲೆ ಗೊತ್ತಾಯ್ತು ಅವರು ಸನ್ಮಾನ್ಯ ರಂಗರಾಜ್ ಅವರ ಅಳಿಯ ಅಂಥೇಳಿ. ರಂಗರಾಜ್ ಅವರು ಅವ್ರ ಜೊತೆ KPSC ಮೆಂಬರ್ಗಳಾಗಿದ್ದವರು ನನ್ನ ಜೊತೆ ಭಾಳ ನಿಕಟವಾಗಿದ್ದರು ನಾನು ಕಾನೂನು ಮಂತ್ರಿ ಆಗಿದ್ದಾಗ. ಹಾಗಾಗಿ ನನಗೆ ಭಾಳ ಸಂತೋಷ ಆಯಿತು. ಹೌದೇನ್ರಿ, ಯಾಕೆ ಹೇಳಿರಲಿಲ್ಲ ಅಂತ ಕೇಳಿದಾಗ ಅವರೆಲ್ಲ ಜೀವನ ಅವ್ರು ನಡೆದು ಬಂದ ದಾರಿನೆಲ್ಲ ನನ್ನ ಹತ್ರ ಹೇಳಿದ್ರು. ಭಾಳ ಸಂತೋಷಪಟ್ಟೆ. ಯಾಕಂದರೆ ಯುವಕರು ಇವತ್ತೇನಾದರೂ ಮಾಡಿ ಧೈರ್ಯ ಮಾಡಿ ಮುಂದೆ ಬರಬೇಕು. ಕಷ್ಟ ಈ ಪೈಪೋಟಿನಲ್ಲಿ, ಮತ್ತು ದೊಡ್ಡ ಮೀನುಗಳೇ ನೀರು ತುಂಬಿರೋ ಜಾಗದಲ್ಲಿ ಚಿಕ್ಕ ಮೀನುಗಳು ಈಜ್ಕೊಂಡು ಹೋಗೋದು, ಉಸಿರಾಡ್ಕೊಂಡು ಮೇಲೆ ಬಂದು ಕೆಳಕ್ಕೆ ಹೋಗೋದು ಅಷ್ಟೊಂದು ಸುಲಭ ಅಂತೇಳಿ ನಾನು ತಿಳ್ಕೊಂಡಿಲ್ಲ. ಈ ಪೈಪೋಟಿನಲ್ಲಿ ಇಷ್ಟೊಂದು ಮೇಲೆ ಬಂದರು ಅಂದರೆ ನಿಜವಾಗ್ಲೂ ಶ್ಲಾಘಿಸಲೇಬೇಕು. ನಾನು ಅವ್ರನ್ನ ಅಭಿನಂದಿಸ್ತೀನಿ. ಶ್ರೀಮಾನ್ ಥೀಮ್ ಪಾರ್ಕ್ ಲೋಕಾರ್ಪಣೆಗೈದ ಗಣೇಶ್ ಬಿಡಿ ವರ್ಕ್ಸ್ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಜಗನ್ನಾಥ್ ಶೆಣೆಯವರು ಮಾತನಾಡಿ, ಯಾವುದೇ ಕೆಲಸವಾದರೂ ತನ್ನ ಕೆಲಸ ಎನ್ನುವ ಭಾವನೆಯಿಂದ ಮಾಡಬೇಕು. ಉಜ್ವಲ್ ಅವರ ತಂದೆ ಗಣೇಶ್ ಬಿಡಿ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ದುಡಿದವರು. ಅವರ ಪ್ರತಿಫಲ ಮಗನಿಗೆ ಸಿಕ್ಕಿದೆ. ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣದ ಮೂಲಕ ಉಜ್ವಲ್ ಪ್ರಭು ಬೆಳೆದು ನಿಂತಿರುವುದು ಖುಷಿಯ ಸಂಗತಿ. ಇನ್ನೊಬ್ಬರಿಗೆ ಕೆಲಸ ನೀಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವುದು ಶ್ಲಾಘನೀಯ. ಅವರ ಯುಆರ್ ಪ್ರಾಪರ್ಟೀಸ್ ಜಗದಗಲಕ್ಕೂ ಪಸರಿಸಲಿ ಎಂದರು. ಉಜ್ವಲ್ ಪ್ರಭು ಅವರು ತಂದೆ ಉದಯ್ ಪ್ರಭು ಅವರು ಹೇಳಿದಂಗೆ ಗಣೇಶ್ ಬಿಡಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು. ಅಷ್ಟು ಟ್ರೂತ್ಫುಲ್ ವರ್ಕರು. ಯಾವುದೇ ಒಂದು ವಸ್ತುನಾದರೂ ತಂದಲ್ಲ ಕಂಪನಿದು ಅಂತ ಹೇಳಿ ಕೆಲಸ ಮಾಡಿ ಅವರು ಹೆಸರು ಪಡ್ಕೊಂಡಿದ್ದಾರೆ. ಅವರ ಒಂದು ಸತ್ಯವತೆ ಕೆಲಸದಿಂದ, ಪ್ರಾಮಾಣಿಕ ಕೆಲಸ ಮಾಡೋದ್ರಿಂದ ಈಗ ದೇವರು ಮಗನಿಗೆ ಇಷ್ಟು ದೊಡ್ಡ ಉದ್ಯಮವನ್ನು ಮಾಡಿಸಿದ್ದಾರೆ. ಯಾಕಂದರೆ ಯಾವುದೇ ಒಂದು ಕೆಲಸ ಆಗಲಿ ತಂದು ಅಂತ ಹೇಳಿ ಮಾಡಬೇಕು, ಕಂಪ್ನಿದಂತ ಮಾಡಿ ನಾವು ಹಾಳು ಮಾಡಬಾರ್ದು. ಆ ಸತ್ಯವಾಗಿ ನಡೆದ್ರಿಂದ ಈ ಮಕ್ಕಳಿಗೆ ಒಂದು ದೇವರು ಹಿಡ್ದೇ ಹಿಡಿತಾನೆ ಕೈ, ಅದು ಮುಖ್ಯ. ಯಾಕಂದರೆ ಟ್ರೂ ಆಗಿ ಕೆಲಸ ಮಾಡಬೇಕು. ಎಲ್ಲೇ ಒಂದು ನಾವು ಮೈಸೂರಲ್ಲಿ ಇರೋದು, ಆದರೆ ಇಲ್ಲಿ ಪುತ್ತೂರಲ್ಲಿ ಉಪನಗರಿಯಲ್ಲಿ ಕೆಲಸ ಮಾಡ್ತಿರೋದು ಅವ್ರ ತಂದೆಯವರು. ಅವರು ಯಾವಾಗಲೂ ನನ್ನ ಮೇಲೆ ಭಾಳ ಭಕ್ತಿ ಪ್ರೀತಿ. ನಾವು ಕೆಲಸ ಕೊಟ್ಟಿದ್ದಂತಲ್ಲ, ಆದರೆ ಅವರು ಕೆಲಸ ಮಾಡೋದು ಆ ಥರ ಪ್ರಾಮಾಣಿಕತೆ ಇರ್ತಿತ್ತು. ಯಾವಾಗಲೂ ಮೈಸೂರು ಬಂದಾಗ ನನ್ನ ಕಾಲು ಹಿಡಿದು ಹೋಗ್ತಾ ಇರೋರು. ಯಾವುದೋ ಒಂದು ಇದಕ್ಕೆ ನಾವೊಂದು ಸಹಾಯ ಮಾಡಿದ್ದೆ ಎಷ್ಟೋ ವರ್ಷದ ಹಿಂದೆ, ಅದು ಈಗಲೂ ನೆನೆಸ್ಕೊಳ್ತಾರೆ. ನಂಗೆ ಮರ್ತೇ ಹೋಗಿದೆ. ಯಾಕಂದರೆ ನಾವು ಕೊಡೋರು ಯಾವಾಗಲೂ ಮರಿಬೇಕು, ತಗೊಳ್ಳೋರು ಯಾವಾಗಲೂ ನೆನಪು ಮಾಡ್ಕೋಬೇಕು, ಅದು ಮುಖ್ಯ. ಯಾಕಂದರೆ ಯಾವುದೇ ಆಗಲಿ ನಾವು ಯಾವುದೊಂದು ಸಹಾಯ ಅಂತ ಮಾಡ್ತೀವಿ, ಒಳ್ಳೆ ದೇವರು ಕೊಟ್ಟಾಗ ನಾವು ಸಹಾಯ ಮಾಡಬೇಕು. ಅದೇ ನಮಗೆ ಕಾಪಾಡೋದು ಕೊನೆವರೆಗೂ. ಇದನ್ನು ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು.
ಈ ಉಜ್ವಲು ಹಾಗೇನೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಮತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಯುಆರ್ ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕ ಉಜ್ವಲ್ ಪ್ರಭು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪರಿಶ್ರಮದಿಂದ ಯಶಸ್ಸು ಸಾಧ್ಯವಾಗಿದೆ. ನಾನು ನಿಮಿತ್ತ ಮಾತ್ರ. ಎಲ್ಲರ ಸಹಕಾರದಿಂದ ಈ ಹಂತಕ್ಕೆ ತಲುಪಿದ್ದೇನೆ ಎಂದು ಹೇಳಿದರು. ನಾವು ಈ ಸಂಸ್ಥೆಗೆ ಈ 10 ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಇದ್ದೇವೆ. ನನಗೊಂದು ಬಹಳ ಒಂದು ಆಸೆ ಇತ್ತು. ನನ್ನ ತಂದೆ ಗಣೇಶ್ ಬಿಡಿ ನೌಕರರಾಗಿದ್ದರು. ನಮಗೆಲ್ಲ ಒಂದು ಸ್ಫೂರ್ತಿಯನ್ನು ಕೊಟ್ಟವರು, ಆ ಸಂಸ್ಕಾರ ಕಲಿಸಿದವರು, ವ್ಯವಹಾರ ರೀತಿಯಲ್ಲಿ ನಮಗೆ ಒಂದು ಬೆನ್ನುತಟ್ಟಿ ಪ್ರೋತ್ಸಾಹದಲ್ಲಿ ಒಬ್ಬರಾದಂಥ ಇಲ್ಲಿ ಇವತ್ತು ಅವರ ಕೈಯಿಂದ ನಮಗೆ ಈ ಲೇಔಟ್ ಒಂದು ಉದ್ಘಾಟನೆ ಮಾಡುವ ಆಸೆ ಇತ್ತು. ಅವರು ಬಂದಿದ್ದಾರೆ. ಅವರ ಮಾರ್ಗದರ್ಶನ ನಿರಂತರ ನಮ್ಮ ಮೇಲಿದ್ದು ನಮ್ಮ ಈ ಯಶಸ್ವಿಗೆ ಒಂದು ಕಾರಣ ಅಂತ ಹೇಳ್ತೇನೆ ನಾನು. ನೋಡಿ ಬಂಧುಗಳೇ, ಈ ರಿಯಲ್ ಎಸ್ಟೇಟ್ ಅಂತ ಒಂದು ಉದ್ಯೋಗ ಇದು ಒಬ್ಬರಿಂದ ಮಾಡುವ ಬಿಸ್ನೆಸ್ ಅಲ್ಲ. ಎಲ್ಲ ಊರಿನವರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಥಳೀಯರು ಕೂಡ, ನಗರಸಭೆ, ಶಾಸಕರು, ಎಲ್ಲ ಅಧಿಕಾರಿಗಳು ಒಂದು ನಾವು ಗಳಿಸಿದಂಥ ಪ್ರೀತಿ ನಿಜಕ್ಕೂ ನಮಗೆ ಒಂದು ಸಂತೋಷ ವಿಷಯ. ನಾನು ಈ ನಮ್ಮ ಇಷ್ಟು ಲೇಔಟ್ ಮಾಡಲಿಕ್ಕೆ ಈಗೆಲ್ಲ ನಮ್ಮ ನವೀನ್ ಸರ್ ಹೇಳಿದರು, ಇಷ್ಟೆಲ್ಲ ಹೇಳಿದರು, ಅದು ಮಾಡಲಿಕ್ಕೆ ಇದೆಲ್ಲ ಮಾಡಿದ್ದು ನನ್ನ ಒಬ್ಬನಿಂದ ಮಾಡಿದಂಥ ಕಾರ್ಯ ಖಂಡಿತ ಅಲ್ಲ. ನಾನೊಂದು ನಿಮಿತ್ತ ಮಾತ್ರ. ನನ್ನ ಈ 19 ಲೇಔಟ್ನ ಈ ಶ್ರೀಮಾ ಪಾರ್ಕನ್ನು ನನ್ನೊಟ್ಟಿಗಿರುವ ಸಿಬ್ಬಂದಿ ವರ್ಗದವರಿಗೆ ಮತ್ತು ಇಲ್ಲಿ ಕೆಲಸಗಾರದವರಿಗೆ, ಇಲ್ಲಿ ಮಾಡಿದಂಥ ಎಲ್ಲರಿಗೂ ಸಹ ನನ್ನಲ್ಲಿ ಪ್ರೀತಿ ಇಟ್ಟು ಮಾತಾಡಿದವರಿಗೆ, ಈ ನಮ್ಮ ಇಡೀ ಲೇಔಟ್ ನಮ್ಮ ಗ್ರಾಹಕ ಮಿತ್ರರಿಗೆ. ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷ ಗುಣರಂಜನ್ ಶೆಟ್ಟಿ ಸಿಂಧೂರ ಪಾರ್ಕ್ ಲೋಕಾರ್ಪಣೆಗೈದು ಮಾತನಾಡಿದರು. ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಶ್ರೀಮಾ ಸೆಲೆಸ್ಟಿಯಲ್ ಅನಾವರಣಗೊಳಿಸಿದ್ರು. ಸುಸಜ್ಜಿತ ರಸ್ತೆ, ಒಳಚಂಡಿ ವ್ಯವಸ್ಥೆ, ಕುಡಿಯುವ ನೀರು, ಉದ್ಯಾನವನ, ವ್ಯಾಯಾಮ ಕೇಂದ್ರ ಮತ್ತು ಈಜುಕೊಳವನ್ನ ಈ ಬಡಾವಣೆ ಹೊಂದಿದ್ದು ಅಪೂರ್ವ ರೀತಿಯಲ್ಲಿ ಗಮನ ಸೆಳೆಯುತ್ತಿದೆ. ಕ್ಷೇತ್ರದಲ್ಲಿ ಡಿಸೆಂಬರ್ 23ರಂದು ಬೆಳಿಗ್ಗೆ ಕಲಶ ಪ್ರದಾನ ಹೋಮ, ಕಲಶಾಭಿಷೇಕ, ಗಣಪತಿ ಹೋಮ, ನಾಗತಂಬಿಲ, ರಕ್ತೇಶ್ವರಿ, ಸಾಪರಿವಾರ ದೈವಗಳಿಗೆ ಸೇವೆ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಭಜನಾ ಕಾರ್ಯಕ್ರಮ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಭಂಡಾರ ತೆಗೆದು ರಾತ್ರಿ ಶ್ರೀ ರಕ್ತೇಶ್ವರಿ ದೈವಕ್ಕೆ ನೇಮ, ಸಾರ್ವಜನಿಕ ಅನ್ನ ಸಂತರ್ಪಣೆ, ರಾತ್ರಿ ವರ್ಣಾರ ಪಂಜುರ್ಲಿ ಹಾಗೂ ಪರಿವಾರ ದೈವಗಳಿಗೆ ನೇಮ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಎಸ್ಆರ್ ರಂಗಮೂರ್ತಿ, ಕುಂಕುಮ್ ಅಸೋಸಿಯೇಟ್ಸ್ ಆಡಳಿತ ನಿರ್ದೇಶಕ ಸಂತೋಷ್ ಕುಮಾರ್ ನಳೀಲು, ನಗರಸಭೆಯ ಅಧ್ಯಕ್ಷೆ ಲೀಲಾವತಿ, ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ, ಕೆಪಿಸಿಸಿ ಸಂಯೋಜಕ ಹೇಮನಾಥ್ ಶೆಟ್ಟಿ ಕಾಬು, ನಗರಸಭೆಯ ಸದಸ್ಯೆ ರೋಹಿಣಿ, ಉದ್ಯಮಿ ಶ್ರೀಕಾಂತ್ ಶೆಟ್ಟಿ, ಮಂಗಳೂರು ಎಸಿಎಫ್ ಪ್ರವೀಣ್ ಚಂದ್ರ ಶೆಟ್ಟಿ, ಶ್ರೀ ನಾಗರಕ್ತೇಶ್ವರಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಶೆಟ್ಟಿ, ನವೀನ್ ಕುಲಾಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.